ಎಲ್ಲರಿಗೂ ನಮಸ್ಕಾರ. ಮಕರ ರಾಶಿಯವರೇ, ಕಳೆದ ಕೆಲವು ವಾರಗಳಿಂದ ನಿಮ್ಮ ಗುರಿಗೆ ಅತ್ಯಂತ ಹತ್ತಿರ ತಲುಪಿದ್ದೀರಿ. ಆದರೆ ಯಾವುದೋ ಒಂದು ಅಜ್ಞಾತ ಅಡೆತಡೆ ನಿಮ್ಮನ್ನು ಪದೇ ಪದೇ ಹಿಂದೆ ಎಳೆಯುತ್ತಿದೆ ಎಂಬ ಭಾವನೆ ನಿಮ್ಮಲ್ಲಿದೆಯೇ? ನಿಮ್ಮ ಉತ್ತರ ಹೌದು ಎಂದಾದರೆ ಈಗ ಅತ್ಯಂತ ಗಮನವಿಟ್ಟು ಕೇಳಿ. ಆಗಸ್ಟ್ 7ರಿಂದ ಆಗಸ್ಟ್ 13ರ ನಡುವೆ ಗ್ರಹಗಳ ಒಂದು ವಿಶೇಷ ಸ್ಥಿತಿ ನಿರ್ಮಾಣವಾಗಲಿದ್ದು, ಅದು ನಿಮ್ಮ ಹಳೆಯ ಅಡೆತಡೆಗಳನ್ನು ಕೊನೆಗೊಳಿಸಿ ನಿಮ್ಮನ್ನು ವೇಗವಾಗಿ ಮುನ್ನಡೆಸಲಿದೆ. ನಿಮ್ಮ ರಾಶಿಯ ಅಧಿಪತಿಯಾದ ಶನಿದೇವನು ಈ ವಾರ ನಿಮ್ಮ ಪರಿಶ್ರಮ, ಅದೃಷ್ಟ ಮತ್ತು ಭವಿಷ್ಯಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಬಲಪಡಿಸಲಿದ್ದಾನೆ. ಮುಂಬರುವ ಕೆಲವು ನಿಮಿಷಗಳು ನಿಮ್ಮ ಜೀವನದ ಮುಂದಿನ ಹಲವು ತಿಂಗಳುಗಳ ದಾರಿಯನ್ನೇ ಬದಲಾಯಿಸಲಿವೆ. ನನ್ನ ಪ್ರೀತಿಯ ಮಕರ ರಾಶಿಯ ಸಹೋದರ ಸಹೋದರಿಯರೇ, ನಿಮ್ಮದೇ ಆದಿ ಶ್ರೀ ಗುರು ಜ್ಯೋತಿಷ್ಯ ವಾಣಿ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಮುಂದೆ ಹೋಗುವ ಮೊದಲು ಕಾಮೆಂಟ್ ವಿಭಾಗದಲ್ಲಿ ನಿಮ್ಮ ಇಷ್ಟದ ದೇವರ ಹೆಸರನ್ನು ಖಂಡಿತವಾಗಿಯೂ ಬರೆಯಿರಿ. ಹಾಗೆಯೇ ಕೊನೆಯಲ್ಲಿ ಒಂದು ಮಾತನ್ನು ಯಾವಾಗಲೂ ನೆನಪಿಡಿ: ಸೂರ್ಯನು ಪ್ರತಿದಿನ ಬೆಳಿಗ್ಗೆ ಯಾವುದೇ ತಡೆಯಿಲ್ಲದೆ ಮತ್ತೆ ಉದಯಿಸಿ ಇಡೀ ಜಗತ್ತಿಗೆ ಹೊಸ ಬೆಳಕನ್ನು ನೀಡುತ್ತಾನೋ, ಅದೇ ರೀತಿ ಜೀವನದಲ್ಲೂ ಪ್ರತಿಯೊಂದು ಹೊಸ ದಿನವೂ ಒಂದು ಹೊಸ ಅವಕಾಶವನ್ನು ಹೊತ್ತು ತರುತ್ತದೆ. ವ್ಯತ್ಯಾಸವೆಂದರೆ ಆ ಅವಕಾಶವನ್ನು ಗುರುತಿಸಿ ಮುನ್ನಡೆಯುವವರು ಮಾತ್ರ ಗುರಿಯನ್ನು ತಲುಪುತ್ತಾರೆ. ಕೇವಲ ಒಳ್ಳೆಯ ಅದೃಷ್ಟದ ನಿರೀಕ್ಷೆ ಮಾಡುವುದರಿಂದ ಸಫಲತೆ ಸಿಗುವುದಿಲ್ಲ. ನಿಮ್ಮ ಆತ್ಮವಿಶ್ವಾಸ, ತಾಳ್ಮೆ ಮತ್ತು ಸತತವಾಗಿ ಮಾಡಿದ ಪರಿಶ್ರಮ ಒಂದಾದಾಗ ಸನ್ನಿವೇಶಗಳು ಸಹ ಕಷ್ಟಪಟ್ಟು ನಿಮ್ಮ ಪರವಾಗಿ ಬದಲಾಗಲು ಪ್ರಾರಂಭಿಸುತ್ತವೆ. ಆದ್ದರಿಂದ ಪ್ರತಿದಿನ ಸಂಪೂರ್ಣ ವಿಶ್ವಾಸದೊಂದಿಗೆ ನಿಮ್ಮ ಗುರಿಯತ್ತ ಹೆಜ್ಜೆ ಇಡುತ್ತೀರಿ ಮತ್ತು ಯಾವುದೇ ಸವಾಲಿನಿಂದಲೂ ಹಿಂದೆ ಸರಿಯಬೇಡಿ. ನೆನಪಿಡಿ, ಧನ್, ಯಶಸ್ಸು, ಗೌರವ ಮತ್ತು ಸಂತೋಷಗಳು ಆ ವ್ಯಕ್ತಿಯ ಜೀವನದಲ್ಲೇ ಬರುತ್ತವೆ ಯಾರು ಪ್ರತಿಯೊಂದು ಕಷ್ಟವನ್ನು ಕಲಿಕೆ ಎಂದು ಭಾವಿಸಿ ಮುಂದೆ ಸಾಗುತ್ತಾರೋ ಮತ್ತು ತಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳಲು ಸಂಪೂರ್ಣ ಸಮರ್ಪಣಾ ಮನೋಭಾವದಿಂದ ನಿರಂತರವಾಗಿ ಪ್ರಯತ್ನಿಸುತ್ತಿರುತ್ತಾರೋ. ಇಂದಿನ ಈ ವಿಶ್ಲೇಷಣೆಯನ್ನು ನಿಮ್ಮ ಚಂದ್ರರಾಶಿಯ ಆಧಾರದ ಮೇಲೆ ಮಾಡಲಾಗಿದೆ. ಬನ್ನಿ ಪ್ರಾರಂಭಿಸೋಣ. ಮಕರ ರಾಶಿಯ ಜನರು ಹೊರಗಿನಿಂದ ಎಷ್ಟು ಶಾಂತವಾಗಿ ಕಾಣುತ್ತಾರೋ, ಒಳಗಿನಿಂದ ಅಷ್ಟೇ ಆಳವಾಗಿರುತ್ತಾರೆ. ಜನರು ಹಲವು ಬಾರಿ ನಿಮ್ಮನ್ನು ಹಠಮಾರಿ ಅಥವಾ ಅಗತ್ಯಕ್ಕಿಂತ ಹೆಚ್ಚು ಗಂಭೀರ ಎಂದು ಭಾವಿಸಿಬಿಡುತ್ತಾರೆ. ಆದರೆ ನಿಜಾಂಶವೇನೆಂದರೆ, ನಿಮ್ಮ ಮನಸ್ಸು ಪ್ರತಿ ಬಾರಿಯೂ ಏನಾದರೂ ದೊಡ್ಡದನ್ನು ಮಾಡಲು ಸಿದ್ಧತೆಯಲ್ಲಿ ತೊಡಗಿರುತ್ತದೆ. ನಿಮ್ಮ ಅತ್ಯಂತ ದೊಡ್ಡ ಶಕ್ತಿಯೆಂದರೆ ನಿಮ್ಮ ತಾಳ್ಮೆ, ನಿಮ್ಮ ಶ್ರಮ ಮತ್ತು ನಿಮ್ಮ ಶಿಸ್ತು. ನೀವು ಕೇವಲ ಕನಸು ಕಾಣುವವರಲ್ಲಿ ಒಬ್ಬರಲ್ಲ. ನಿಮ್ಮ ಕನಸುಗಳನ್ನು ನನಸು ಮಾಡಲು ಹಗಲು ರಾತ್ರಿ ಕಷ್ಟಪಟ್ಟು ದುಡಿಯುತ್ತೀರಿ. ನೀವು ಗಾಳಿಯಲ್ಲಿ ಮಾತನಾಡುವುದಿಲ್ಲ. ನೀವು ಮೊದಲು ಬಲವಾದ ಅಡಿಪಾಯ ಸಿದ್ಧಪಡಿಸುತ್ತೀರಿ ಮತ್ತು ನಂತರ ಅದರ ಮೇಲೆ ನಿಮ್ಮ ಯಶಸ್ಸಿನ ಸೌಧವನ್ನು ಕಟ್ಟುತ್ತೀರಿ. ಇತರ ಜನರು ದಣಿದು ನಿಂತು ಬಿಡುವಲ್ಲಿಂದ ನಿಮ್ಮ ನಿಜವಾದ ಪರಿಶ್ರಮ ಪ್ರಾರಂಭವಾಗುತ್ತದೆ. ದೇವರ ಮೇಲೆ ನಿಮಗಿರುವ ನಂಬಿಕೆ ಅತ್ಯಂತ ಆಳವಾಗಿದೆ, ಆದರೆ ನೀವು ಅದನ್ನು ಪ್ರದರ್ಶಿಸುವುದಿಲ್ಲ. ಕಳೆದ ಕೆಲವು ಸಮಯದಿಂದ ನಿಮ್ಮ ಮನಸ್ಸಿಗೆ ಹಲವು ವಿಷಯಗಳಿಂದ ನೋವಾಗಿದೆ. ಅವುಗಳನ್ನು ನೀವು ಯಾರ ಮುಂಭಾಗದಲ್ಲೂ ಮುಕ್ತವಾಗಿ ಹೇಳಿಕೊಂಡಿಲ್ಲ. ನೀವು ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ಆತ್ಮೀಯರಿಗಾಗಿ ಸಾಕಷ್ಟು ಮಾಡಿದ್ದೀರಿ, ಆದರೆ ಅದಕ್ಕೆ ಪ್ರತಿಯಾಗಿ ನಿಮಗೆ ಸಿಗಬೇಕಾದ ಗೌರವ ಮತ್ತು ಬೆಂಬಲ ಸಿಗಲಿಲ್ಲ. ಆದರೆ ಈಗ ಆ ಸಮಯ ಬದಲಾಗಲಿದೆ. ನಿಮ್ಮ ಪರಿಶ್ರಮ, ನಿಮ್ಮ ತ್ಯಾಗ ಮತ್ತು ನಿಮ್ಮ ತಾಳ್ಮೆ ವ್ಯರ್ಥವಾಗುವುದಿಲ್ಲ. ಈ ವಾರ ನಿಮಗೆ ನಿಮ್ಮ ಹಳೆಯ ಶ್ರಮದ ಸಂಪೂರ್ಣ ಫಲ ಸಿಗುವ ಬಲವಾದ ಯೋಗ ನಿರ್ಮಾಣವಾಗುತ್ತಿದೆ. ಈಗ ನಿಮ್ಮ ಜೀವನಕ್ಕೆ ಹೊಸ ದಿಕ್ಸೂಚಿ ನೀಡಲಿರುವ ಗ್ರಹಗಳ ಆ ವಿಶೇಷ ಚಲನೆಯ ಬಗ್ಗೆ ಮಾತನಾಡೋಣ. ಆಗಸ್ಟ್ 7ರಿಂದ ಆಗಸ್ಟ್ 13ರ ನಡುವೆ ಹಲವು ದೊಡ್ಡ ಗ್ರಹಗಳು ನಿಮ್ಮ ಜಾತಕದ ಪ್ರಮುಖ ಭಾಗಗಳನ್ನು ಬಲಪಡಿಸುತ್ತಿವೆ. ಇದರ ನೇರ ಪರಿಣಾಮ ನಿಮ್ಮ ಉದ್ಯೋಗ, ವ್ಯಾಪಾರ, ಹಣಕಾಸು, ಸಂಬಂಧಗಳು ಮತ್ತು ಭವಿಷ್ಯದ ನಿರ್ಧಾರಗಳ ಮೇಲೆ ಬೀಳಲಿದೆ. ಮೊದಲನೆಯದಾಗಿ ಸೂರ್ಯದೇವರ ಬಗ್ಗೆ ಮಾತನಾಡೋಣ. ಈ ವಾರದ ಆರಂಭದಲ್ಲಿ ಸೂರ್ಯದೇವರು ಕರ್ಕಾಟಕ ರಾಶಿಯಲ್ಲಿ ಇರಲಿದ್ದಾರೆ. ಮಕರ ರಾಶಿಯವರೇ, ಕರ್ಕಾಟಕ ರಾಶಿಯು ನಿಮ್ಮ ಜಾತಕದಲ್ಲಿ ಮದುವೆ, ಪಾಲುದಾರಿಕೆ ಮತ್ತು ಇತರ ಜನರಿಂದ ಸಿಗುವ ಸಹಕಾರಕ್ಕೆ ಸಂಬಂಧಿಸಿದ ಸ್ಥಾನವಾಗಿದೆ. ಇಲ್ಲಿ ಸೂರ್ಯದೇವರು ಒಬ್ಬರೇ ಇಲ್ಲ, ಅವರೊಂದಿಗೆ ಗುರುಗ್ರಹವು ಉಪಸ್ಥಿತರಿದ್ದಾರೆ. ಸೂರ್ಯ ಮತ್ತು ಗುರುವಿನ ಈ ಸಮಾಗಮವು ನಿಮ್ಮೊಳಗಿನ ಸುಪ್ತ ಆತ್ಮವಿಶ್ವಾಸವನ್ನು ಜಾಗೃತಗೊಳಿಸುತ್ತದೆ. ಯಾವ ಕೆಲಸಗಳ ಬಗ್ಗೆ ನೀವು ಕಳೆದ ಕೆಲವು ಸಮಯದಿಂದ ನಿಮ್ಮ ಮೇಲೆಯೇ ಅನುಮಾನ ಪಡುತ್ತಿದ್ದೀರೋ, ಆ ಕೆಲಸಗಳ ಬಗ್ಗೆ ನಿಮ್ಮ ನಂಬಿಕೆ ಮರಳಿ ಬರಲಿದೆ. ನೀವು ನಿಮ್ಮ ನಿರ್ಧಾರಗಳನ್ನು ಸಂಪೂರ್ಣ ಧೈರ್ಯದಿಂದ ತೆಗೆದುಕೊಳ್ಳುತ್ತೀರಿ ಮತ್ತು ಅದರ ಉತ್ತಮ ಫಲಿತಾಂಶವೂ ನಿಮಗೆ ಸಿಗಲಿದೆ. ಆಗಸ್ಟ್ 9ರ ರಾತ್ರಿ ಸೂರ್ಯದೇವರು ಸಿಂಹರಾಶಿಯನ್ನು ಪ್ರವೇಶಿಸಲಿದ್ದಾರೆ. ಸಿಂಹರಾಶಿಯು ಸೂರ್ಯನ ಸ್ವಂತ ರಾಶಿಯಾಗಿದೆ. ಆದ್ದರಿಂದ ಸೂರ್ಯನ ಶಕ್ತಿ ಇನ್ನೂ ಹೆಚ್ಚಾಗಲಿದೆ. ಸೂರ್ಯನ ಈ ಸ್ಥಿತಿಯು ನಿಮ್ಮ ಧೈರ್ಯ, ಗೌರವ ಮತ್ತು ನಾಯಕತ್ವ ವಹಿಸುವ ಸಾಮರ್ಥ್ಯವನ್ನು ಬಲಪಡಿಸುತ್ತದೆ. ಕೆಲಸದ ಸ್ಥಳದಲ್ಲಿ ಜನರು ನಿಮ್ಮ ಮಾತುಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳಲು ಪ್ರಾರಂಭಿಸುತ್ತಾರೆ. ಇದರ ನಂತರ ಅತ್ಯಂತ ದೊಡ್ಡ ಸಮಾಧಾನವು ಬುಧ ಗ್ರಹದಿಂದ ಸಿಗಲಿದೆ. ಬುಧ ಗ್ರಹವು ಕಳೆದ ಕೆಲವು ದಿನಗಳಿಂದ ವಕ್ರ ಚಲನೆಯಲ್ಲಿದ್ದು, ಇದರಿಂದಾಗಿ ನಿಮ್ಮ ಮನಸ್ಸಿನಲ್ಲಿ ಗೊಂದಲ, ಚಡಪಡಿಕೆ ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಕಿರಿಕಿರಿ ಹೆಚ್ಚಾಗುತ್ತಿತ್ತು. ಆಗಸ್ಟ್ 10ರಂದು ಬುಧನ ಚಲನೆಯು ನೇರ ಚಲನೆ ಪ್ರಾರಂಭವಾಗುತ್ತದೆ. ಬುಧನ ಸ್ಥಿತಿ ಬದಲಾಗುತ್ತಿದ್ದಂತೆ ನಿಮ್ಮ ಮನಸ್ಸಿನ ಹಳೆಯ ಗೊಂದಲಗಳು ಮುಗಿಯುತ್ತವೆ. ಯಾವ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸಿಗುತ್ತಿರಲಿಲ್ಲವೋ ಅವುಗಳ ಸ್ಪಷ್ಟ ಉತ್ತರ ನಿಮ್ಮ ಮುಂದೆ ಬರಲಿದೆ. ಹಳೆಯ ಅಪೂರ್ಣ ಕೆಲಸಗಳನ್ನು ಪೂರ್ಣಗೊಳಿಸುವ ಸರಿಯಾದ ಮಾರ್ಗವು ನಿಮಗೆ ಅರ್ಥವಾಗಲಿದೆ. ಈಗ ನಿಮ್ಮ ರಾಶಿಯ ಅಧಿಪತಿಯಾದ ಶನಿದೇವರ ಬಗ್ಗೆ ಮಾತನಾಡೋಣ. ಶನಿದೇವನು ಪ್ರಸ್ತುತ ಮೀನ ರಾಶಿಯಲ್ಲಿದ್ದಾನೆ. ಶನಿದೇವರ ಈ ಸ್ಥಿತಿಯು ನಿಮ್ಮ ಶ್ರಮ, ಚಿಂತನೆ ಮತ್ತು ಧೈರ್ಯವನ್ನು ಬಲಪಡಿಸುತ್ತದೆ.
ನೀವು ಯಾವುದೇ ಕೆಲಸವನ್ನು ಮಧ್ಯದಲ್ಲೇ ಬಿಡುವ ಬದಲು ಅದನ್ನು ಪೂರ್ಣಗೊಳಿಸಿಯೇ ನಿಲ್ಲುತ್ತೀರಿ. ಆಗಸ್ಟ್ 9 ಮತ್ತು 10ರಂದು ಚಂದ್ರನ ವಿಶೇಷ ಸ್ಥಿತಿಯು ನಿಮ್ಮ ಲಾಭ ಮತ್ತು ಆದಾಯದ ಮಾರ್ಗಗಳನ್ನು ಬಲಪಡಿಸುತ್ತದೆ. ಚಂದ್ರನು ಲಾಭದ ಸ್ಥಾನವನ್ನು ತಲುಪುತ್ತಿದ್ದಂತೆ ಧನಾಗಮನಕ್ಕೆ ಸಂಬಂಧಿಸಿದ ಒಂದು ಅತ್ಯುತ್ತಮ ಯೋಗವು ಸಕ್ರಿಯಗೊಳ್ಳುತ್ತದೆ. ಈ ಯೋಗದ ಕಾರಣದಿಂದಾಗಿ ಸಿಲುಕಿಕೊಂಡಿದ್ದ ಹಣ ಮರಳಿ ಬರುವುದು, ಹೊಸ ಆದಾಯ ಪ್ರಾರಂಭವಾಗುವುದು ಮತ್ತು ಯಾವುದಾದರೂ ದೊಡ್ಡ ಅವಕಾಶದಿಂದ ಲಾಭ ಸಿಗುವ ಬಲವಾದ ಮುನ್ಸೂಚನೆ ಇದೆ. ಆಗಸ್ಟ್ 11ರ ಮಧ್ಯಾಹ್ನದ ನಂತರ ಕಳೆದ ಹಲವು ತಿಂಗಳುಗಳಿಂದ ನಿಂತುಹೋಗಿದ್ದ ಕೆಲಸಗಳು ತಕ್ಷಣವೇ ವೇಗವಾಗಿ ಮುನ್ನಡೆಯಲಿವೆ. ಇದು ಗ್ರಹಗಳ ಎಷ್ಟು ಬಲವಾದ ಸ್ಥಿತಿಯೆಂದರೆ ನಿಮ್ಮ ಜೀವನದಲ್ಲಿ ಒಂದು ಅತ್ಯಂತ ದೊಡ್ಡ ಮತ್ತು ಒಳ್ಳೆಯ ಬದಲಾವಣೆಯನ್ನು ತರಲಿದೆ. ಆರೋಗ್ಯದ ದೃಷ್ಟಿಯಿಂದ ಈ ವಾರ ನಿಮಗೆ ಸಮಾಧಾನ ತರಲಿದೆ. ಆಗಸ್ಟ್ 10ರ ನಂತರ ಬುಧನ ಸ್ಥಿತಿ ಬದಲಾಗುವುದರಿಂದ ಹಳೆಯ ಆಯಾಸ, ದೌರ್ಬಲ್ಯ ಮತ್ತು ಕಾರಣವಿಲ್ಲದ ಸೋಮಾರಿತನ ಮೆಲ್ಲನೆ ಇಲ್ಲದಂತಾಗುತ್ತದೆ. ಶರೀರದಲ್ಲಿ ಹೊಸ ಶಕ್ತಿ ಅನುಭವಕ್ಕೆ ಬರಲಿದೆ ಮತ್ತು ಕೆಲಸ ಮಾಡುವ ಉತ್ಸಾಹ ಹೆಚ್ಚಾಗಲಿದೆ. ಕಳೆದ ಕೆಲವು ಸಮಯದಿಂದ ತಲೆನೋವು, ಮಾನಸಿಕ ಒತ್ತಡ ಅಥವಾ ಶರೀರ ನೋವಿನಿಂದ ಬಳಲುತ್ತಿದ್ದವರಿಗೆ ಈ ವಾರ ಶಮನ ಸಿಗಲಿದೆ. ಆದರೆ ಆಗಸ್ಟ್ 8 ಮತ್ತು 12ರಂದು ಆಹಾರ ಪದ್ಧತಿಯಲ್ಲಿ ಜಾಗ್ರತೆ ವಹಿಸಬೇಕಾಗುತ್ತದೆ. ಹೆಚ್ಚು ತಂಪಾದ ಪದಾರ್ಥಗಳು, ಹೊರಗಿನ ಆಹಾರ ಮತ್ತು ಕರಿದ ಪದಾರ್ಥಗಳಿಂದ ದೂರವಿರಿ. ಹೊಟ್ಟೆಯಲ್ಲಿ ಉರಿ ಅಥವಾ ಭಾರವೆನಿಸುವ ಸಮಸ್ಯೆಯನ್ನು ಮುಕ್ತವಾಗಿ ನಿರ್ಲಕ್ಷಿಸಬೇಡಿ. ಪ್ರತಿದಿನ ಬೆಳಿಗ್ಗೆ ಸ್ವಲ್ಪ ಸಮಯ ತೆರೆದ ಗಾಳಿಯಲ್ಲಿ ದೀರ್ಘ ಉಸಿರಾಟ ಮಾಡಿ. ಕೆಲವು ನಿಮಿಷ ಪ್ರಶಾಂತವಾಗಿ ಕುಳಿತುಕೊಳ್ಳುವುದರಿಂದ ನಿಮ್ಮ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ ಮತ್ತು ಮನಸ್ಸು ಹಗುರವೆನಿಸುತ್ತದೆ. ಪ್ರತಿದಿನ ಸ್ವಲ್ಪ ನಡಿಗೆ, ಹಗುರವಾದ ವ್ಯಾಯಾಮ ಮತ್ತು ಸರಿಯಾದ ಸಮಯಕ್ಕೆ ನಿದ್ರಿಸುವುದು ನಿಮ್ಮ ಆರೋಗ್ಯವನ್ನು ಸುಸ್ಥಿರಗೊಳಿಸುತ್ತದೆ. ಈ ಸಣ್ಣ ಜಾಗರೂಕತೆಯ ನಂತರ ಇಡೀ ವಾರ ಆರೋಗ್ಯದ ವಿಷಯದಲ್ಲಿ ಚೆನ್ನಾಗಿರಲಿದೆ. ಉದ್ಯೋಗ ಮತ್ತು ವೃತ್ತಿಜೀವನದ ವಿಷಯದಲ್ಲಿ ಈ ವಾರ ಬಹುದೊಡ್ಡ ಬದಲಾವಣೆಯನ್ನು ತರಲಿದೆ. ವಾರದ ಆರಂಭಿಕ ದಿನಗಳಲ್ಲೇ ನಿಮಗೆ ನಿಮ್ಮ ಕೆಲಸಕ್ಕೆ ಸಂಬಂಧಿಸಿದಂತೆ ಒಂದು ದೊಡ್ಡ ಶುಭ ಸುದ್ದಿ ಸಿಗಲಿದೆ. ಸೂರ್ಯನ ಸ್ಥಿತಿಯು ಕೆಲಸದ ಸ್ಥಳದಲ್ಲಿ ನಿಮ್ಮ ಹೆಸರು ಮತ್ತು ಗೌರವವನ್ನು ಹೆಚ್ಚಿಸಲಿದೆ. ಯಾರೂ ಇಲ್ಲಿಯವರೆಗೆ ನಿಮ್ಮ ಶ್ರಮವನ್ನು ನಿರ್ಲಕ್ಷಿಸುತ್ತಿದ್ದರೋ ಅದೇ ಜನರು ಈಗ ನಿಮ್ಮ ಕೆಲಸವನ್ನು ಶ್ಲಾಘಿಸುತ್ತಾರೆ. ಆಗಸ್ಟ್ 10ರ ನಂತರ ನಿಮ್ಮ ಕೆಲಸಕ್ಕೆ ಅರ್ಹವಾದ ಗುರುತಿಸುವಿಕೆ ಸಿಗಲಿದೆ. ನಿಮ್ಮ ಪರಿಶ್ರಮ, ಕೆಲಸ ಮಾಡುವ ಶೈಲಿ ಮತ್ತು ಕಠಿಣ ಸನ್ನಿವೇಶಗಳಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವು ನಿಮ್ಮ ಹಿರಿಯ ಅಧಿಕಾರಾಧಿಕಾರಿಗಳನ್ನು ಪ್ರಭಾವಿತಗೊಳಿಸುತ್ತದೆ. ಕಳೆದ ಹಲವು ತಿಂಗಳುಗಳಿಂದ ಕೆಲಸ ಬದಲಾಯಿಸಲು ಅಥವಾ ಯಾವುದಾದರೂ ಉನ್ನತ ಹುದ್ದೆಯನ್ನು ಪಡೆಯಲು ಯತ್ನಿಸುತ್ತಿದ್ದವರಿಗೆ ಆಗಸ್ಟ್ 11ರ ಮಧ್ಯಾಹ್ನ ದೊಡ್ಡ ಸುದ್ದಿ ಸಿಗಲಿದೆ. ಯಾವುದಾದರೂ ಉತ್ತಮ ಕಂಪನಿಯಿಂದ ಸಂದರ್ಶನ ಅಥವಾ ಕೆಲಸದ ಆಫರ್ ಬರಲಿದೆ. ಸರ್ಕಾರಿ ಕೆಲಸ ಅಥವಾ ಯಾವುದಾದರೂ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡುವ ಜನರಿಗೆ ಹೊಸ ಜವಾಬ್ದಾರಿ ನೀಡಲಾಗುವುದು. ಈ ಜವಾಬ್ದಾರಿಯು ಮುಂಬರುವ ಸಮಯದಲ್ಲಿ ನಿಮ್ಮ ಪ್ರಮೋಷನ್ ಮತ್ತು ಸಂಬಳ ಹೆಚ್ಚಳಕ್ಕೆ ಹಾದಿ ಮಾಡಿಕೊಡಲಿದೆ. ಯಾರಾದರೂ ವಿದೇಶಿ ಕಂಪನಿ, ಬೇರೆ ನಗರ ಅಥವಾ ಮನೆಯಿಂದ ದೂರ ಕೆಲಸ ಮಾಡಲು ಪ್ರಯತ್ನಿಸುತ್ತಿದ್ದರೆ ಅವರಿಗೂ ಹೊಸ ಮತ್ತು ಖಚಿತ ಅವಕಾಶ ಎದುರಾಗಲಿದೆ. ನಿಮ್ಮ ನಾಯಕತ್ವದ ಸಾಮರ್ಥ್ಯವು ಈ ವಾರ ಪ್ರಕಟವಾಗಲಿದೆ. ಜನರು ನಿಮ್ಮ ಮಾತನ್ನು ಕೇಳುತ್ತಾರೆ ಮತ್ತು ನಿಮ್ಮ ನಿರ್ಧಾರಗಳನ್ನು ನಂಬುತ್ತಾರೆ. ವೃತ್ತಿಜೀವನದಲ್ಲಿ ನೀವು ಕಾಯುತ್ತಿದ್ದ ದೊಡ್ಡ ಬದಲಾವಣೆಯು ಈ ವಾರದಿಂದ ಪ್ರಾರಂಭವಾಗಲಿದೆ. ವ್ಯಾಪಾರ ಮಾಡುವ ಮಕರ ರಾಶಿಯ ಜನರಿಗೆ ಈ ವಾರ ಲಾಭದ ಹೊಸ ಆರಂಭವನ್ನು ಮಾಡಲಿದೆ. ಸೂರ್ಯ ಮತ್ತು ಗುರುವಿನ ಸ್ಥಿತಿಯು ನಿಮ್ಮ ವ್ಯಾಪಾರ ಸಂಬಂಧಗಳನ್ನು ಬಲಪಡಿಸುತ್ತದೆ. ಗ್ರಾಹಕರು, ಪಾಲುದಾರರು ಮತ್ತು ನಿಮ್ಮೊಂದಿಗೆ ಕೆಲಸ ಮಾಡುವ ಜನರು ನಿಮ್ಮ ಮಾತುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತಾರೆ. ಯಾರು ಪಾಲುದಾರಿಕೆಯಲ್ಲಿ ಹೊಸ ಕೆಲಸ ಪ್ರಾರಂಭಿಸಲು ಬಯಸುತ್ತಾರೋ ಅವರಿಗೆ ಆಗಸ್ಟ್ 9ರಿಂದ 12ರ ನಡುವೆ ಉತ್ತಮ ಅವಕಾಶ ಬರಲಿದೆ. ಯಾವುದಾದರೂ ದೊಡ್ಡ ಹೂಡಿಕೆ ಅಥವಾ ಹೊಸ ವ್ಯಾಪಾರ ಒಪ್ಪಂದದ ಮಾತುಕತೆ ಮುಂದುವರಿಯಲಿದೆ. ಈ ಹೂಡಿಕೆಯು ನಿಮ್ಮ ವ್ಯಾಪಾರವನ್ನು ವೇಗವಾಗಿ ಮುಂದಕ್ಕೆ ಕೊಂಡೊಯ್ಯುತ್ತದೆ. ಆಗಸ್ಟ್ 10ರ ನಂತರ ಬುಧನ ಸ್ಥಿತಿ ಬದಲಾಗುವುದರಿಂದ ಹಳೆಯ ಬಾಕಿ ಪಾವತಿಗಳು ಮರಳಿ ಬರಲು ಪ್ರಾರಂಭವಾಗುತ್ತವೆ. ಯಾವ ಹಣವನ್ನು ನೀವು ಸಂಪೂರ್ಣವಾಗಿ ಮುಳುಗಿ ಹೋಯಿತು ಎಂದು ಭಾವಿಸಿದ್ದಿರೋ ಅದೇ ಹಣ ಈ ವಾರ ಮರಳಿ ಬರಲಿದೆ. ಮಾರುಕಟ್ಟೆಯಲ್ಲಿ ಸಿಲುಕಿಕೊಂಡಿದ್ದ ಹಣವು ನಿಧಾನವಾಗಿ ಹೊರಬರಲು ತೊಡಗುತ್ತದೆ. ಸಾಮಾಜಿಕ ಜಾಲತಾಣ, ಮಾರಾಟಗಾರಿಕೆ, ಆನ್ಲೈನ್ ವ್ಯಾಪಾರ ಅಥವಾ ಡಿಜಿಟಲ್ ಕೆಲಸಗಳಲ್ಲಿ ತೊಡಗಿಸಿಕೊಂಡಿರುವ ಜನರಿಗೆ ಈ ವಾರ ನಿರೀಕ್ಷೆಗಿಂತ ಹೆಚ್ಚು ಗ್ರಾಹಕರು ಮತ್ತು ಹೊಸ ಆರ್ಡರ್ಗಳು ಸಿಗಲಿವೆ. ನಿಮ್ಮ ಹಳೆಯ ವ್ಯಾಪಾರದ ಯೋಜನೆ ಈಗ ಯಶಸ್ವಿಯಾಗಲಿದೆ. ಯಾರು ವ್ಯಾಪಾರ ವಿಸ್ತರಿಸಲು, ಹೊಸ ಅಂಗಡಿ ತೆರೆಯಲು ಅಥವಾ ಹೊಸ ಕೆಲಸ ಪ್ರಾರಂಭಿಸಲು ಯೋಚಿಸುತ್ತಿದ್ದಾರೋ ಅವರು ಆಗಸ್ಟ್ 11ರ ನಂತರ ಮುನ್ನಡೆಯಿಡಬೇಕು. ಯಾವುದೇ ಪಾಲುದಾರಿಕೆ ಅಥವಾ ದೊಡ್ಡ ಹೂಡಿಕೆಗೂ ಮುನ್ನ ದಾಖಲೆಗಳು ಮತ್ತು ಷರತ್ತುಗಳನ್ನು ಗಮನವಿಟ್ಟು ಓದಿ. ಸರಿಯಾದ ಪರಿಶೀಲನೆಯ ನಂತರ ತೆಗೆದುಕೊಂಡ ನಿರ್ಧಾರವು ನಿಮ್ಮ ವ್ಯಾಪಾರವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಮಕರ ರಾಶಿಯ ವಿದ್ಯಾರ್ಥಿಗಳಿಗೆ ಈ ವಾರ ಅತ್ಯಂತ ಉತ್ತಮವಾಗಿರುತ್ತದೆ. ಆಗಸ್ಟ್ 7ರ ನಂತರ ನಿಮ್ಮ ಅಭ್ಯಾಸದಿಂದ ಹಳಿ ತಪ್ಪುತ್ತಿದ್ದ ಮನಸ್ಸು ಸಂಪೂರ್ಣವಾಗಿ ಶಾಂತವಾಗುತ್ತದೆ. ನೀವು ನಿಮ್ಮ ಗುರಿಯ ಬಗ್ಗೆ ಗಂಭೀರವಾಗಿ ಯೋಚಿಸಿ ನಿಯಮಿತವಾಗಿ ಓದಲು ಪ್ರಾರಂಭಿಸುತ್ತೀರಿ. ನಿಮ್ಮ ಏಕಾಗ್ರತೆ ಮತ್ತು ನೆನಪಿನ ಶಕ್ತಿ ಹೆಚ್ಚಾಗಲಿದೆ. ಕಷ್ಟಕರವಾದ ವಿಷಯಗಳು ಈಗ ಸುಲಭವಾಗಿ ಅರ್ಥವಾಗಲು ತೊಡಗುತ್ತವೆ. ಆಗಸ್ಟ್ 10 ಮತ್ತು 11 ರ ಸಮಯ ನಿಮಗಾಗಿ ವಿಶೇಷವಾಗಿರುತ್ತದೆ. ಯಾವ ವಿದ್ಯಾರ್ಥಿಗಳು ಯಾವುದಾದರೂ ದೊಡ್ಡ ಸ್ಪರ್ಧಾತ್ಮಕ ಪರೀಕ್ಷೆ, ಸ್ಕಾಲರ್ಶಿಪ್ ಅಥವಾ ಉತ್ತಮ ಕಾಲೇಜಿನಲ್ಲಿ ಪ್ರವೇಶ ಪಡೆಯಲು ಸಿದ್ಧತೆ ನಡೆಸುತ್ತಿದ್ದಾರೋ ಅವರಿಗೆ ಈ ವಾರದ ಅಂತ್ಯದ ವೇಳೆಗೆ ಶುಭ ಸುದ್ದಿ ಸಿಗಲಿದೆ. ಯಾವ ವಿದ್ಯಾರ್ಥಿಗಳು ಇಂಟರ್ವ್ಯೂ ಅಥವಾ ಯಾವುದಾದರೂ ಪ್ರಮುಖ ಫಲಿತಾಂಶಕ್ಕಾಗಿ ಕಾಯುತ್ತಿದ್ದಾರೋ ಅವರ ಪರವಾಗಿ ಫಲಿತಾಂಶ ಬರಲಿದೆ. ವಿದೇಶದಲ್ಲಿ ವ್ಯಾಸಂಗ ಅಥವಾ ಯಾವುದಾದರೂ ವಿಶೇಷ ಕೋರ್ಸ್ನಲ್ಲಿ ಪ್ರವೇಶ ಪಡೆಯಲು ಯತ್ನಿಸುತ್ತಿರುವ ವಿದ್ಯಾರ್ಥಿಗಳ ವಿಷಯವು ಮುಂದುವರಿಯಲಿದೆ.
ಈ ವಾರ ನಿಮ್ಮ ಶ್ರಮದ ವೇಗವನ್ನು ಕಮ್ಮಿ ಮಾಡಬೇಡಿ. ನಿಮ್ಮ ಶ್ರಮ ನಿಮಗೆ ಯಶಸ್ಸನ್ನು ತಂದೇ ತರುತ್ತದೆ. ಈಗ ಈ ವಾರದ ಅತ್ಯಂತ ವಿಶೇಷ ಭಾಗದ ಬಗ್ಗೆ ಮಾತನಾಡೋಣ. ಹಣ, ಆಸ್ತಿ, ಉಳಿತಾಯ ಮತ್ತು ಅಚಾನಕ್ ಆಗುವ ಧನಲಾಭ. ಮಕರ ರಾಶಿಯವರೇ, ಈ ವಾರ ಹಣ ಮತ್ತು ಲಾಭಕ್ಕೆ ಸಂಬಂಧಿಸಿದ ಗ್ರಹಗಳು ಅತ್ಯಂತ ಬಲವಾದ ಸ್ಥಿತಿಯಲ್ಲಿವೆ. ಹಣಕ್ಕೆ ಸಂಬಂಧಿಸಿದ ಹಲವು ಹಳೆಯ ತೊಂದರೆಗಳು ಈಗ ಕೊನೆಗೊಳ್ಳಲಿವೆ. ಈ ವಾರ ದಿಢೀರ್ ಧನ ಲಾಭವಾಗುವ ಬಲವಾದ ಯೋಗವಿದೆ. ಆಗಸ್ಟ್ 9 ಮತ್ತು 11ರ ದಿನಾಂಕಗಳನ್ನು ನಿಮ್ಮ ಕ್ಯಾಲೆಂಡರ್ನಲ್ಲಿ ತಪ್ಪದೇ ಗುರುತಿಸಿಟ್ಟುಕೊಳ್ಳಿ. ಈ 2 ದಿನಗಳು ನಿಮ್ಮ ಹಣಕಾಸಿನ ವಿಷಯಗಳಲ್ಲಿ ದೊಡ್ಡ ಬದಲಾವಣೆ ತರಲಿವೆ. ಯಾವ ಹಣ ಸಿಗುವ ಭರವಸೆಯನ್ನೇ ನೀವು ಬಿಟ್ಟಿದ್ದೀರೋ ಆ ಹಣ ಅಚಾನಕ್ಕಾಗಿ ಮರಳಿ ಬರಲಿದೆ. ಹಳೆಯ ಹೂಡಿಕೆ, ನಿಂತುಹೋದ ಪಾವತಿಗಳು, ಹಳೆಯ ಆಸ್ತಿ ಅಥವಾ ಸ್ಥಗಿತಗೊಂಡಿದ್ದ ಕೆಲಸದಿಂದ ಲಾಭ ಸಿಗಲಿದೆ. ಷೇರು ಮಾರುಕಟ್ಟೆ, ಟ್ರೇಡಿಂಗ್ ಅಥವಾ ಇತರ ರೀತಿಯ ಹೂಡಿಕೆಯಲ್ಲಿ ತೊಡಗಿರುವ ಜನರಿಗೂ ಉತ್ತಮ ಅವಕಾಶ ನಿರ್ಮಾಣವಾಗಲಿದೆ. ಆಗಸ್ಟ್ 10ರ ನಂತರ ಯಾವುದಾದರೂ ಹಳೆಯ ಷೇರು ಅಥವಾ ಹೂಡಿಕೆಯಿಂದ ಲಾಭ ಸಿಗುವ ಸೂಚನೆ ಇದೆ. ಆದರೆ ಯಾರದ್ದೋ ಮಾತು ಕೇಳಿ ಅಥವಾ ಬೇಗನೆ ಹಣ ಗಳಿಸುವ ಆಸೆಗೆ ಬಿದ್ದು ದೊಡ್ಡ ಹೂಡಿಕೆಗಳನ್ನು ಮಾಡಬೇಡಿ. ನಿಮ್ಮ ಜ್ಞಾನ, ಅನುಭವ ಮತ್ತು ಸರಿಯಾದ ಯೋಜನೆಯಿಂದ ತೆಗೆದುಕೊಂಡ ನಿರ್ಧಾರವೇ ನಿಮಗೆ ಲಾಭ ತರುತ್ತದೆ. ಲಾಟರಿ ಅಥವಾ ಅತಿಯಾದ ಅಪಾಯಕಾರಿ ಕೆಲಸಗಳಲ್ಲಿ ನಿಮ್ಮ ಸಂಪೂರ್ಣ ಉಳಿತಾಯವನ್ನು ತೊಡಗಿಸುವುದರಿಂದ ದೂರವಿರಿ. ಅಚಾನಕ್ ಧನಲಾಭದ ಯೋಗವಿದೆ. ಆದರೆ ವಿವೇಕದಿಂದ ತೆಗೆದುಕೊಂಡ ನಿರ್ಧಾರ ಮಾತ್ರ ಆ ಧನವನ್ನು ನಿಮ್ಮ ಬಳಿ ದೀರ್ಘಕಾಲ ಉಳಿಯುವಂತೆ ಮಾಡುತ್ತದೆ. ಆನ್ಲೈನ್ ಕೆಲಸ, ಸಾಮಾಜಿಕ ಜಾಲತಾಣ, ಯೂಟ್ಯೂಬ್, ಫ್ರೀಲ್ಯಾನ್ಸ್ ಅಥವಾ ಇಂಟರ್ನೆಟ್ ಮೂಲಕ ಗಳಿಕೆ ಮಾಡುವ ಜನರ ಆದಾಯದಲ್ಲಿ ವೇಗ ಬರಲಿದೆ. ಈ ವಾರ ನಿಮಗೆ ಯಾವುದಾದರೂ ದೊಡ್ಡ ಗ್ರಾಹಕ, ಹೊಸ ಯೋಜನೆ ಅಥವಾ ಉತ್ತಮ ಪಾವತಿ ಸಿಗಲಿದೆ. ಹಳೆಯ ಸಾಲವನ್ನು ತೀರಿಸುವ ಹಾದಿಯೂ ತೆರೆಯಲಿದೆ. ನೀವು ಮನೆ, ವಾಹನ, ವಿದ್ಯುನ್ಮಾನ ವಸ್ತುಗಳು ಅಥವಾ ಯಾವುದಾದರೂ ದುಬಾರಿ ವಸ್ತುವನ್ನು ಖರೀದಿಸುವಲ್ಲಿ ಯಶಸ್ವಿಯಾಗುತ್ತೀರಿ. ಮನೆಯಲ್ಲಿ ಸುಖ ಸೌಕರ್ಯಗಳು ಹೆಚ್ಚಾಗಲಿವೆ ಮತ್ತು ಕುಟುಂಬದ ವಾತಾವರಣವು ಸಂತೋಷದಿಂದ ತುಂಬಿರುತ್ತದೆ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಮತ್ತು ಉಳಿತಾಯದಲ್ಲಿ ಸ್ಪಷ್ಟ ಏರಿಕೆ ಕಂಡುಬರಲಿದೆ. ಈ ವಾರ ಬರಲಿರುವ ಹಣವು ನಿಮ್ಮ ಹಳೆಯ ಆರ್ಥಿಕ ಸಮಸ್ಯೆಯನ್ನು ಬಹುಮಟ್ಟಿಗೆ ಕೊನೆಗೊಳಿಸುತ್ತದೆ. ಪ್ರೇಮ ಮತ್ತು ದಾಂಪತ್ಯ ಜೀವನದ ವಿಷಯದಲ್ಲಿ ಈ ವಾರ ಅತ್ಯಂತ ಸುಂದರವಾಗಿರುತ್ತದೆ. ಸೂರ್ಯ ಮತ್ತು ಗುರುವಿನ ಸ್ಥಿತಿಯು ಸಂಬಂಧಗಳಲ್ಲಿ ನಡೆಯುತ್ತಿದ್ದ ಹಳೆಯ ಮುನಿಸು ಮತ್ತು ತಪ್ಪು ಕಲ್ಪನೆಗಳನ್ನು ಕೊನೆಗೊಳಿಸುತ್ತದೆ. ನಿಮ್ಮ ಜೀವನ ಸಂಗಾತಿಯು ನಿಮ್ಮ ಪ್ರತಿಯೊಂದು ಜವಾಬ್ದಾರಿಯಲ್ಲೂ ಸಂಪೂರ್ಣವಾಗಿ ಸಾಥ್ ನೀಡುತ್ತಾರೆ. ನಿಮ್ಮಿಬ್ಬರ ನಡುವೆ ನಂಬಿಕೆ, ಪ್ರೀತಿ ಮತ್ತು ಸಾಮರಸ್ಯ ಮುಂಚಿತಕ್ಕಿಂತ ಹೆಚ್ಚು ಬಲಗೊಳ್ಳುತ್ತದೆ. ಆಗಸ್ಟ್ 10ರ ಸಂಜೆ ನಿಮ್ಮ ಸಂಬಂಧಕ್ಕೆ ಅತ್ಯಂತ ವಿಶೇಷವಾಗಿ ಸಾಬೀತಾಗಲಿದೆ. ಯಾವ ಮಾತುಗಳನ್ನು ನೀವಿಬ್ಬರೂ ದೀರ್ಘಕಾಲದಿಂದ ಪರಸ್ಪರ ಹೇಳಿಕೊಳ್ಳಲು ಸಾಧ್ಯವಾಗಿರಲಿಲ್ಲವೋ ಅವುಗಳ ಬಗ್ಗೆ ಮುಕ್ತವಾಗಿ ಮಾತುಕತೆ ನಡೆಯಲಿದೆ. ಈ ಮಾತುಕತೆಯ ನಂತರ ಹಳೆಯ ಅಂತರ ಸಂಪೂರ್ಣವಾಗಿ ಇಲ್ಲದಂತಾಗುತ್ತದೆ. ನಿಮ್ಮ ಸಂಬಂಧವು ಮತ್ತೆ ಸಂತೋಷಮಯ ಹಾಗೂ ಗಟ್ಟಿಯಾಗುತ್ತದೆ. ಮದುವೆಗಾಗಿ ಸರಿಯಾದ ಜೀವನ ಸಂಗಾತಿಯ ಹುಡುಕಾಟದಲ್ಲಿರುವವರಿಗೆ ಉತ್ತಮ ವ್ಯಕ್ತಿಯ ಭೇಟಿಯಾಗಲಿದೆ. ಈ ವಾರದ ಅಂತ್ಯದ ವೇಳೆಗೆ ಹೊಸ ಸಂಬಂಧದ ಮಾತುಕತೆ ಮುನ್ನೆಲೆಗೆ ಬರಲಿದೆ. ಈ ವ್ಯಕ್ತಿಯು ನಿಮ್ಮ ಚಿಂತನೆ, ನಿಮ್ಮ ಸ್ವಭಾವ ಮತ್ತು ನಿಮ್ಮ ಭಾವನೆಗಳನ್ನು ಸರಿಯಾಗಿ ಅರ್ಥೈಸಿಕೊಳ್ಳುತ್ತಾರೆ. ಕುಟುಂಬದ ಒಪ್ಪಿಗೆಯೂ ಸಿಗಲಿದ್ದು ಸಂಬಂಧ ವೇಗವಾಗಿ ಮುಂದುವರಿಯುತ್ತದೆ. ದೀರ್ಘಕಾಲದಿಂದ ನಡೆಯುತ್ತಿರುವ ಪ್ರೇಮ ಸಂಬಂಧದಲ್ಲಿ ಮದುವೆಯ ಮಾತುಕತೆಗಳು ಪ್ರಾರಂಭವಾಗಲಿವೆ. ಈ ವಾರ ನಿಮ್ಮ ಅದೃಷ್ಟದ ಬೆಂಬಲವನ್ನು ಹೆಚ್ಚಿಸಲು ಈ ವಿಷಯಗಳನ್ನು ನೆನಪಿನಲ್ಲಿಡಿ. ಅದೃಷ್ಟದ ಬಣ್ಣಗಳು ದಟ್ಟ ನೀಲಿ ಮತ್ತು ಹಗುರ ಕೆನೆ ಬಣ್ಣ. ಅದೃಷ್ಟದ ದಿನಾಂಕಗಳು ಆಗಸ್ಟ್ 9, 10 ಮತ್ತು 12. ಅದೃಷ್ಟದ ಸಂಖ್ಯೆಗಳು 4 ಮತ್ತು 8. ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು. ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಪಶ್ಚಿಮ ದಿಕ್ಕಿಗೆ ಮುಖ ಮಾಡುವುದು ನಿಮಗಾಗಿ ಶ್ರೇಷ್ಠವಾಗಿರುತ್ತದೆ. ಅದೃಷ್ಟದ ರತ್ನ ನೀಲಮ. ಆದರೆ ನೀಲಮ ಧರಿಸುವ ಮುನ್ನ ನಿಮ್ಮ ಜಾತಕವನ್ನು ಖಂಡಿತವಾಗಿಯೂ ತೋರಿಸಿ. ನೀವು ನೀಲಮದ ಬದಲಿಗೆ ಲಾಜ್ವರ್ಡ್ ಸಹ ಧರಿಸಬಹುದು, ಆದರೆ ಸರಿಯಾದ ಸಲಹೆ ಪಡೆದ ನಂತರವೇ ಧರಿಸಿ. ಅದೃಷ್ಟದ ಸಮಯ ಮಧ್ಯಾಹ್ನ 2:15ರಿಂದ ಸಂಜೆ 4:30ರವರೆಗೆ. ಈ ಸಮಯದಲ್ಲಿ ಪ್ರಾರಂಭಿಸಿದ ಪ್ರಮುಖ ಕೆಲಸಗಳು ಉತ್ತಮ ಫಲಿತಾಂಶ ನೀಡುತ್ತವೆ. ಈಗ ಈ ಭಾಗವನ್ನು ಅತ್ಯಂತ ಗಮನವಿಟ್ಟು ಕೇಳಿ. ಈ ವಾರ ಪ್ರಕೃತಿಯು ನಿಮಗೆ 3 ವಿಶೇಷ ಮುನ್ಸೂಚನೆಗಳನ್ನು ನೀಡಲಿದೆ. ಇವುಗಳಲ್ಲಿ ಯಾವುದಾದರೂ ಒಂದು ಸೂಚನೆ ಕಂಡುಬಂದರೂ ನಿಮ್ಮ ಮೇಲೆ ಮಹಾಲಕ್ಷ್ಮೀ ದೇವಿಯ ಕೃಪೆ ಪ್ರಾರಂಭವಾಗಿದೆ ಎಂದು ಅರ್ಥಮಾಡಿಕೊಳ್ಳಿ. ಮೊದಲನೆಯ ಸೂಚನೆ: ಬೆಳಿಗ್ಗೆ ಎದ್ದ ನಂತರ ಮನೆಯ ಮುಖ್ಯ ಬಾಗಿಲಿನ ಹತ್ತಿರ ಯಾವುದಾದರೂ ಬಿಳಿ ಪಕ್ಷಿ ಅಥವಾ ಗುಬ್ಬಚ್ಚಿ ಕುಳಿತಿರುವುದು ಕಂಡುಬಂದರೆ ಅದು ಮನೆಯಲ್ಲಿ ಧನ ಮತ್ತು ಶುಭ ಸುದ್ದಿ ಬರಲಿದೆ ಎಂಬುದರ ಸಂಕೇತವಾಗಿರುತ್ತದೆ. ಇದರ ನಂತರ ಕುಟುಂಬದಲ್ಲಿ ಹಣಕಾಸಿಗೆ ಸಂಬಂಧಿಸಿದ ದೊಡ್ಡ ಶುಭ ಸುದ್ದಿ ಖಂಡಿತ ಸಿಗುತ್ತದೆ. ಎರಡನೆಯ ಸೂಚನೆ: ಮೊಬೈಲ್, ವಾಹನದ ನಂಬರ್, ಬಿಲ್ ಅಥವಾ ಯಾವುದೇ ಇತರ ಸ್ಥಳದಲ್ಲಿ ನಿಮಗೆ ಪದೇ ಪದೇ 444 ಅಥವಾ 888 ಕಾಣಿಸಿಕೊಂಡರೆ ಅದನ್ನು ನಿಮ್ಮ ಪ್ರಾರ್ಥನೆ ಈಡೇರುತ್ತಿದೆ ಎಂಬುದರ ಸಂಕೇತ ಎಂದು ಭಾವಿಸಿ. ನಿಮ್ಮ ನಿಂತುಹೋದ ಕೆಲಸವು ಅತ್ಯಂತ ಬೇಗನೆ ಪೂರ್ಣಗೊಳ್ಳಲಿದೆ. ಮೂರನೆಯ ಸೂಚನೆ: ರಾತ್ರಿ ಕನಸಿನಲ್ಲಿ ಯಾವುದಾದರೂ ಹಳೆಯ ದೇವಾಲಯ, ಸ್ವಚ್ಛ ನದಿ ಅಥವಾ ಹರಿಯುವ ನೀರು ಕಂಡುಬಂದರೆ ಅದು ತೊಂದರೆಗಳು ಕೊನೆಗೊಳ್ಳುತ್ತಿವೆ ಎಂಬುದರ ಸ್ಪಷ್ಟ ಸೂಚನೆಯಾಗಿದೆ. ಇದರ ನಂತರ ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ಯಶಸ್ಸಿನ ಹೊಸ ಅಧ್ಯಾಯ ಪ್ರಾರಂಭವಾಗುತ್ತದೆ. ಸಂತೋಷ ಮತ್ತು ಉತ್ತಮ ಅವಕಾಶಗಳೊಂದಿಗೆ ಈ ವಾರ ಕೆಲವು ಎಚ್ಚರಿಕೆಗಳನ್ನು ವಹಿಸುವುದು ಸಹ ಅತ್ಯಂತ ಅಗತ್ಯವಾಗಿರುತ್ತದೆ. ಮೊದಲನೆಯ ಎಚ್ಚರಿಕೆ:
ಹಣದ ವಹಿವಾಟಿನಲ್ಲಿ ಯಾವುದೇ ಅಪರಿಚಿತ ವ್ಯಕ್ತಿಯನ್ನು ಕುರುಡಾಗಿ ನಂಬಬೇಡಿ. ವಿಶೇಷವಾಗಿ ಬುಧವಾರದಂದು ಯಾರಿಗೂ ದೊಡ್ಡ ಮೊತ್ತದ ಸಾಲ ನೀಡುವುದರಿಂದ ದೂರವಿರಿ. ಎರಡನೆಯ ಎಚ್ಚರಿಕೆ: ವಾಹನ ಚಲಾಯಿಸುವಾಗ ಯಾವುದೇ ಆತುರ ಪಡಬೇಡಿ. ಅತಿಯಾದ ವೇಗದಿಂದ ದೂರವಿರಿ ಮತ್ತು ಚಾಲನೆ ಮಾಡುವಾಗ ಫೋನ್ ಬಳಸಬೇಡಿ. ನಿಮ್ಮ ಜಾಗರೂಕತೆಯು ಯಾವುದಾದರೂ ದೊಡ್ಡ ತೊಂದರೆಯನ್ನು ತಡೆಯುತ್ತದೆ. ಮೂರನೆಯ ಎಚ್ಚರಿಕೆ: ನಿಮ್ಮ ವ್ಯಾಪಾರ, ಉದ್ಯೋಗ ಅಥವಾ ಭವಿಷ್ಯದ ಯೋಜನೆಗಳನ್ನು ಪ್ರತಿಯೊಬ್ಬರೊಂದಿಗೂ ಹಂಚಿಕೊಳ್ಳಬೇಡಿ. ನಿಮ್ಮ ಕೆಲಸ ಸಂಪೂರ್ಣವಾಗಿ ಯಶಸ್ವಿಯಾಗುವವರೆಗೆ ನಿಮ್ಮ ಯೋಜನೆಯನ್ನು ನಿಮ್ಮಲ್ಲೇ ಇಟ್ಟುಕೊಳ್ಳಿ. ನಾಲ್ಕನೆಯ ಎಚ್ಚರಿಕೆ: ಮಂಗಳವಾರದಂದು ಕಾರಣವಿಲ್ಲದೆ ಯಾರೊಂದಿಗೂ ವಾದ ಮಾಡಬೇಡಿ. ಕೋಪದಲ್ಲಿ ಆಡಿದ ಒಂದು ತಪ್ಪು ಮಾತು ನಿಮ್ಮ ಸುಸೂತ್ರವಾಗಿ ನಡೆಯುತ್ತಿದ್ದ ಕೆಲಸವನ್ನು ಕೆಡಿಸಬಹುದು. ಶಾಂತವಾಗಿದ್ದು ಮಾತನಾಡುವುದರಿಂದ ನಿಮ್ಮ ತೊಂದರೆಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತವೆ. ಈ ವಾರದ ಒಳ್ಳೆಯ ಪರಿಣಾಮಗಳನ್ನು ಇನ್ನೂ ಹೆಚ್ಚಿಸಲು ಈ 2 ಸರಳ ಪರಿಹಾರಗಳನ್ನು ಖಂಡಿತವಾಗಿಯೂ ಮಾಡಿ. ಮೊದಲನೆಯ ಪರಿಹಾರ: ಶನಿವಾರದ ಸಂಜೆ ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಿ. ದೀಪದಲ್ಲಿ ಸ್ವಲ್ಪ ಕಪ್ಪು ಎಳ್ಳನ್ನು ಸಹ ಹಾಕಿ. ನಂತರ ಅಲ್ಲೇ ಕುಳಿತು ಓಂ ಶಂ ಶನೈಶ್ಚರಾಯ ನಮೋ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಈ ಪರಿಹಾರದಿಂದ ಶನಿದೇವರ ಕೃಪೆ ಹೆಚ್ಚಾಗುತ್ತದೆ ಮತ್ತು ಕೆಲಸಗಳಲ್ಲಿ ಬರುತ್ತಿದ್ದ ಹಳೆಯ ಅಡೆತಡೆಗಳು ಮುಗಿಯುತ್ತವೆ. ಎರಡನೆಯ ಪರಿಹಾರ: ಬುಧವಾರದಂದು ಯಾರಾದರೂ ಅಗತ್ಯವಿರುವ ವ್ಯಕ್ತಿಗೆ ಹೆಸರು ಬೇಳೆಯನ್ನು ದಾನ ಮಾಡಿ. ನೀವು ಹಸುವಿಗೆ ಹಸಿರು ಮೇವನ್ನು ಸಹ ತಿನ್ನಿಸಬಹುದು. ಈ ಪರಿಹಾರದಿಂದ ಉದ್ಯೋಗ, ವ್ಯಾಪಾರ ಮತ್ತು ಹಣಕಾಸಿಗೆ ಸಂಬಂಧಿಸಿದ ತೊಂದರೆಗಳು ಕಡಿಮೆಯಾಗುತ್ತವೆ. ನಿಂತುಹೋದ ಕೆಲಸಗಳು ಮುನ್ನಡೆಯುತ್ತವೆ ಮತ್ತು ಗಳಿಕೆಯ ಹೊಸ ಅವಕಾಶಗಳು ಸಿಗುತ್ತವೆ. ಮಕರ ರಾಶಿಯವರೇ, ನೆನಪಿಡಿ, ಗ್ರಹಗಳು ನಿಮಗೆ ದಾರಿಯನ್ನು ತೋರಿಸುತ್ತವೆ ನಿಜ, ಆದರೆ ಆ ದಾರಿಯಲ್ಲಿ ನಡೆದು ಯಶಸ್ಸು ಸಾಧಿಸುವುದು ನಿಮ್ಮ ಶ್ರಮವನ್ನು ಅವಲಂಬಿಸಿರುತ್ತದೆ. ಈ ವಾರ ನಿಮ್ಮ ಮೇಲೆ ಸಂಪೂರ್ಣ ಭರವಸೆ ಇಡಿ. ದೈವಿಕ ಶಕ್ತಿಯು ನಿಮ್ಮ ಜೊತೆ ನಿಂತಿದೆ ಮತ್ತು ನಿಮ್ಮ ಶ್ರಮ ಈಗ ಸರಿಯಾದ ಫಲಿತಾಂಶ ನೀಡಲಿದೆ. ನಿಂತುಹೋದ ಕೆಲಸಗಳು ಮುಂದೆ ಸಾಗುತ್ತವೆ. ಉದ್ಯೋಗದಲ್ಲಿ ಗುರುತಿಸುವಿಕೆ ಸಿಗಲಿದೆ. ವ್ಯಾಪಾರದಲ್ಲಿ ಲಾಭವಾಗಲಿದೆ ಮತ್ತು ಹಣಕಾಸಿನ ತೊಂದರೆಗಳು ನೀಗಲಿವೆ. ನಿಮ್ಮ ಜೀವನದಲ್ಲಿ ಈಗ ಒಂದು ಹೊಸ ಹಾಗೂ ಸುಂದರವಾದ ಆರಂಭವಾಗಲಿದೆ. ಈ ವಿಡಿಯೋದಲ್ಲಿ ಹೇಳಲಾದ ವಿಷಯಗಳು ನಿಮ್ಮ ಜೀವನಕ್ಕೆ ಸಂಬಂಧಿಸಿದಂತೆ ಎನಿಸಿದರೆ ಈಗಲೇ ಈ ವಿಡಿಯೋವನ್ನು ಲೈಕ್ ಮಾಡಿ. ಇದನ್ನು ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ ಮತ್ತು ಇಂತಹದೇ ನಿಖರವಾದ ವಿಶ್ಲೇಷಣೆಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಅನ್ನು ಆನ್ ಮಾಡಿಕೊಳ್ಳಿ. ಹಾಗೆಯೇ ಹೋಗುವ ಮುನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಸಂಪೂರ್ಣ ಶ್ರದ್ಧೆಯಿಂದ ನಿಮ್ಮ ಮನೆದೇವರು ಅಥವಾ ಇಷ್ಟದ ದೇವರ ಹೆಸರನ್ನು ಖಂಡಿತವಾಗಿಯೂ ಬರೆಯಿರಿ. ದೇವರು ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ನೀವು ಯಾವಾಗಲೂ ಸಂತೋಷವಾಗಿರಿ, ಆರೋಗ್ಯವಾಗಿರಿ. ಮತ್ತೊಂದು ರಾಶಿ ಭವಿಷ್ಯದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.